ಇನ್ನೇ ಒಂದು ಭದ್ರಾವತಿಲಿ ಸಂಜೆ ಸುಮಾರು ಒಂದು ಗಲಾಟೆ ಆಗಿದೆ. ಆ, ಏನೋ ಒಂದು ಇಬ್ಬರು ಹುಡುಗರು ಮರ್ಡರ್ ಆಯಿತು, ಅಮಾಯಕ ಹುಡುಗರು. ಕಾರಣ ಏನು ಅಂದರೆ, ಏನೋ ಹುಡುಗ ಹುಡುಗಿ ಲವ್ ಮಾಡಿ ಮದುವೆ ಆಗಿರ್ತಾರೆ. ಆ ವಿಚಾರಕ್ಕೆ ಅವರವರೇ ಮಾತಾಡ್ಕೋಬೇಕು, ಆ ಫ್ಯಾಮಿಲಿಗಳೇ ತೀರ್ಮಾನ ಮಾಡ್ಕೋಬೇಕು. ಇದು ಬೇರೆ ಥರ ಏನೋ ಬೇರೆ ಹಳೆ ದ್ವೇಷ ಇಟ್ಕೊಂಡು ಏನು ಕತೆನೋ ಗೊತ್ತಿಲ್ಲ, ಬಂದು ಏನೋ ಗಲಾಟೆ ಆಗಿದೆ ಸರ್ಕಲಲ್ಲಿ. ನೋಡೋಕ್ಕೆ ಅಂತ ಹೋದವ್ರನ್ನ ಮಚ್ಚಲ್ಲಿ ಹೊಡೆದು ಅದು ಕೊಲೆ ಆಗಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ಇದು? ಪಾಪ ಮನೆಗೆ ಆತನೇ ದೊಡ್ಡ ಮಗ. ಅವನು ತುಂಬ ಕಿರಣ ಅನ್ನೋನು ತುಂಬ ಡಿಗ್ರಿ ಓದ್ತಿದ್ದ, ಫೈನಲ್ ಇಯರ್. ಅವನು ಡಿಫೆನ್ಸ್ ಎಕ್ಸಾಮ್ ಎಲ್ಲ ಬರೆದು ನಾನು ಒಳ್ಳೆ ಒಂದು ಪೊಸಿಷನ್ಗೆ ಹೋಗಬೇಕು ಅಂದ್ಕೊಂಡು ಯಾರ ತಂಟೆ ತಕರಾರಿಗೂ ಹೋಗ್ದಲ್ಲೇ ಅವ್ನ ಪಾಡಿಗೆ ಅವ್ನು ಇರ್ತಿದ್ದ. ಅವನು ಗಲಾಟೆ ಆದಾಗ ಸಹಜ, ಜನ ಸೇರೋದು ಸಹಜ, ಗುಂಪು ಸೇರೋದು ಸಹಜ. ಆದರೆ ನೋಡೋಕ್ಕೆ ಹೋದವನನ್ನ ಒಂದು ತುಂಬ ಹೀನವಾಗಿ ಕೊಲ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಸರಿ ಇದೆ ಇದು? ಆಯಿತಾ? ಇವಾಗ ನಮ್ಮ ಕಾನೂನು ಏನು ಮಾಡ್ತೇವೆ, ನಮ್ಮ ಸಿಬ್ಬಂದಿಗಳು ಕಾನೂನಲ್ಲಿ ಏನು ಮಾಡ್ತಿದ್ದಾರೆ? ಇಷ್ಟೆಲ್ಲ ಆಗೋಕ್ಕೆ ಭದ್ರಾವತಿಯಲ್ಲಿ ಇದು ತುಂಬ ಸರ್ವೇ ಸಾಮಾನ್ಯ ಏನೋ ಅನ್ನಿಸ್ತಾ ಇದೆ ಇದು. ಹಾಗಾಗಿ ಇದ್ರ ಬಗ್ಗೆ ತೀವ್ರ ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಸುನೀತಾ ರಾಜ್,